ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ನೃಹಜಮಹಮಮೇಯಂ ಧ್ಯೇಯಮಾಮ್ನಾಯಗೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ಯೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಮಿಥ್ಯಾಸಿದ್ಧಾಂತದುರ್ಧ್ವಾಂತವಿಧ್ವಂಸನ ವಿಚಕ್ಷಣಃ ಜಯತೀರ್ಥಾಖ್ಯತರಣಿರ್ಭಾಸತಾಂ ನೋಃ ಹೃದಂಬರ ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಜಾದಸ್ಮದಿಷ್ಟಾರ್ಥಸಿದ್ಧಯೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀಗುರುಭ್ಯೋ ನಮಃ ಹರಿ ಓಂ. ಇವತ್ತಿನ ಸಂಚಿಕೆಯಲ್ಲಿ ಇನ್ನೊಂದು ಅಪೂರ್ವವಾದ ಗುರುಸಾರ್ವಭೌಮರ ಮಹಿಮೆಯನ್ನು ಕೇಳಲಿಕ್ಕಿದ್ದೇವೆ. ಈ ಮಹಿಮೆಯನ್ನು ಕೇಳಿದಾಗ ನಮಗನಿಸುತ್ತೆ ಗುರುರಾಯರಲ್ಲಿ ಎಷ್ಟು ಶಕ್ತಿ ಇದೆ. ಯಾರಿಗೆ ಯಾವುದೇ ಸಂದರ್ಭದಲ್ಲೂ ಬೇಗ ಕರೆದಾಗ ಅನುಗ್ರಹಿಸೋರು ಅಂದರೆ ಅದು ಗುರುರಾಯರು. ಅದೊಂದು 2 ಹೊತ್ತು ಕಳೆದು ಹೋಗಿಬಿಟ್ರೆ ಆ ವ್ಯಕ್ತಿನೇ ಉಳಿಯಲ್ಲ, ಅಂಥ ಸಂದರ್ಭಗಳಿರುತ್ತೆ. ಆದರೆ ಆ 2 ಹೊತ್ತುಗಳಲ್ಲಿ ರಾಯರ ಸ್ಮರಣೆಯಿಂದ ಎಂಥ ವ್ಯಕ್ತಿಯನ್ನು ಕೂಡ ಬದುಕಿಸಬಹುದು. ಎಷ್ಟೋ ಜನ ಅವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಸಣ್ಣ ಘಟನೆ ಇದು ನಡೆದದ್ದು ಕುಂಭಕೋಣದಲ್ಲಿ ವಿಶೇಷವಾಗಿ ನಡೆದಿರುವಂಥ ಘಟನೆ. ಆ ಕುಂಭಕೋಣದಲ್ಲಿ ರಾಯರು ತಾವು ಪ್ರತಿಯೊಬ್ಬರ ಮನೆಗೆ ಪಾದಪೂಜೆಗೆ, ಭಿಕ್ಷೆಗೆ, ಸಂಸ್ಥಾನ ಪೂಜೆಗೆ ಅಂತ ತೆರಳುತ್ತಾ ಇದ್ರು. ಅಲ್ಲೇ ಒಂದು ಬ್ರಾಹ್ಮಣರ ಅಗ್ರಹಾರ ಇತ್ತು. ರಾಮಪುರ ಅಂತ ಆ ಬ್ರಾಹ್ಮಣರ ಅಗ್ರಹಾರ ನಾವೆಲ್ಲ ನೋಡ್ತೀವಿ. ಇಂದಿಗೂ ಕೂಡ ತಮಿಳುನಾಡು ಪ್ರದೇಶಗಳಲ್ಲಿ ಅನೇಕ ಕಡೆ ಬ್ರಾಹ್ಮಣರ ಅಗ್ರಹಾರ ಅಂತ 4 ಬೀದಿ 10 ಬೀದಿ ಕೇವಲ ಬ್ರಾಹ್ಮಣರ ಅಗ್ರಹಾರ. ಹಾಗಂತ ಬ್ರಾಹ್ಮಣರ ಅಗ್ರಹಾರ ಇಷ್ಟೇ ಅಲ್ಲ, ಬೇರೆಯವರ ಅಗ್ರಹಾರಗಳು ಇರುತ್ತೆ. ಅದರಲ್ಲಿ ಬ್ರಾಹ್ಮಣರ ಅಗ್ರಹಾರಕ್ಕೆ ವಿಶೇಷವಾಗಿ ರಾಯರು ತೆರಳಿದ್ದಾರೆ. ಅಲ್ಲಿ ಒಬ್ಬ ತಮ್ಮ ಸೇವಕನಾದವನ ಮಾವನ ಮನೆ ಇತ್ತು. ಅಂದರೆ ರಾಯರ ಬಳಿಯೇ ಸುಮಾರು ವರ್ಷಗಳ ಕಾಲ ತಾನು ದ್ವಾರಪಾಲಕನಾಗಿ ಸೇವೆ ಮಾಡ್ತಾ ಇದ್ದ, ಬಾಗಿಲು ಕಾಯುವಂಥ ಕೆಲಸ. ಅವನ ಹೆಸರು ಗುರು ವೆಂಕಟ ಅಂತ. ಅವನಿಗೊಂದು 28 ವರ್ಷ ಆಗಿತ್ತು. ಚಿಕ್ಕ ವಯಸ್ಸಿನಲ್ಲೇ ಆ ಕಾಲದಲ್ಲಿ ಮದುವೆ ಆಗುವಂಥದ್ದು, ಮದುವೆನೂ ಆಗಿತ್ತು. ಈಗ ಕನ್ಯಾವಸ್ಥೆಯಲ್ಲಿ ಮೊದಲು ಏನಿದ್ಲು ಅವಳು ಈಗ ದೊಡ್ಡವಳಾಗಿದ್ದಾಳೆ. ಮನೆ ತುಂಬಿಸ್ಕೊಳ್ಬೇಕು ಮಾವನ ಮನೆಗೆ ಅಂತ ಗುರು ವೆಂಕಟನು ಕೂಡ ಬಂದಿದ್ದಾನೆ. ಅಂದರೆ ಕುಂಭಕೋಣದ ಕನ್ನಿಕೆಯನ್ನು ಮದುವೆ ಆಗಿದ್ದ ಅಂತ ಅರ್ಥ. ಸರಿ, ಮಾವನ ಮನೆಯಲ್ಲಿ ಭಿಕ್ಷೆಯನ್ನು ಏರ್ಪಾಟು ಮಾಡಿದ್ದಾರೆ ರಾಯರಿಗೆ. ಭಿಕ್ಷೆಯನ್ನೆಲ್ಲ ಸ್ವೀಕಾರ ಮಾಡಿದ್ದಾರೆ. ಆ ಗುರುವೆಂಕಟನ ಹೆಂಡತಿ ಹೆಸರು ಮಂಗಳ ಅಂತ ಅವಳ ಹೆಸರು. ಯಾವತ್ತೂ ಈ ಸಂಸ್ಥಾನ ಪೂಜೆ ಎಲ್ಲ ಆಯಿತು. ತದನಂತರ ಅವತ್ತಿನ ದಿವಸ ನಿಷೇಕ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಅಂದರೆ ಮೊದಲನೇ ರಾತ್ರಿ ಅಂತ ಏನು ಕರಿತೀವಿ ಅದನ್ನೇ ಇನ್ನೊಂದು ಶಬ್ದದಲ್ಲಿ ನಿಷೇಕ ಅಂತ ಕರಿತೀವಿ. ಹಾಗಾಗಿ ಪತಿ ಪತ್ನಿಯರ ಸಮ್ಮಿಲನ ಆಗಬೇಕು ಅಂಥ ದಿವಸ. ರಾತ್ರಿ ಹೊತ್ತು ತಾವು ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜಿಸಿದರು. ಅಂದರೆ ವಧುವಿಗೆ ಮತ್ತು ವರನಿಗೆ ಮಂಗಳಾರತಿಯನ್ನು ಮಾಡಿ ನಂತರ ಒಂದು ಕೋಣೆಯಲ್ಲಿ ಇಬ್ಬರನ್ನು ಕೂಡ ಕಳಿಸುವಂಥ ಒಂದು ಕಾರ್ಯಕ್ರಮ. ಅದರ ಬೆಳಗಿನ ಜಾವ ಏನು ನಡೆದಿತ್ತು, ಸಂಸ್ಥಾನ ಪೂಜೆ ಎಲ್ಲ ಆಗಿತ್ತು. ಅದಾಗಿ ಮಧ್ಯಾಹ್ನ ಕಾಲದಲ್ಲಿ ಗುರುರಾಯರ ಮುಖಾಂತರ ಎಲ್ಲರೂ ಆ ಮನೆಯ ಎಲ್ಲ ಸದಸ್ಯರು ಕೂಡ ಮಂತ್ರಾಕ್ಷತೆಯನ್ನು ಇಸ್ಕೊಂಡಿದ್ದಾರೆ. ತಂದೆ ಇಸ್ಕೊಂಡಾಯಿತು, ತಾಯಿ ಇಸ್ಕೊಂಡಾಯಿತು, ಮಗಳು ಇಸ್ಕೊಂಡಿದ್ದಾಳೆ. ಇನ್ನು ಅಳಿಯ ಅಂದರೆ ತಮ್ಮ ಶಿಷ್ಯ
ಗುರು ವೆಂಕಟ. ಆ ವೆಂಕಟನು ಕೂಡ ಮಂತ್ರಾಕ್ಷತೆಯನ್ನು ಇಸ್ಕೊಂಡ. ಆ ಸಂದರ್ಭದಲ್ಲಿ ಗುರುರಾಯರು ಆಶೀರ್ವಾದವನ್ನು ಮಾಡಿರ್ತಾರೆ. ಏನು ಆಶೀರ್ವಾದ ಮಾಡಿರ್ತಾರೆ? ದೀರ್ಘಾಯುಷ್ಮಾನ್ ಭವ, ದೀರ್ಘ ಸುಮಂಗಲಿ ಭವ, ಸುಪುತ್ರ ವಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಿರ್ತಾರೆ. ದೀರ್ಘ ಆಯುಷ್ಯ ನಿನಗೆ ಸಿಗಲಿ, ದೀರ್ಘ ಸೌಮಂಗಲ್ಯ ಪ್ರಾಪ್ತಿ ನಿನಗಾಗಲಿ ಅಂತ ದಂಪತಿಗಳಿಗೆ ಆಶೀರ್ವಾದ ಮಾಡಿ ಅಷ್ಟಕ್ಕೆ ನೆಲೆಸಲಿಲ್ಲ. ಮುಂದೆ ನಿಮಗೆ ಒಳ್ಳೆಯ ಗಂಡು ಮಗು ಹುಟ್ಟಲಿ ಅಂಥೇಳಿ ಆಶೀರ್ವಾದವನ್ನು ಮಾಡಿದ್ದಾರೆ. ಇಷ್ಟು ಆಶೀರ್ವಾದ ಮಾಡಿ ತಮ್ಮ ಪಾಡಿಗೆ ತಮ್ಮ ಮಠಕ್ಕೆ ತಾವು ತೆರಳಿದ್ದಾರೆ ಕುಂಭಕೋಣ ಕ್ಷೇತ್ರದಲ್ಲಿ. ಇತ್ತ ರಾತ್ರಿ ಕಾರ್ಯಕ್ರಮದಲ್ಲಿ ಮಂಗಳಾರತಿ ಎಲ್ಲ ಆಗಿದೆ. ಅಲ್ಲೊಂದು ಎಡವಟ್ಟಾಗೋಗಿದೆ. ಏನು ಎಡವಟ್ಟಾಯಿತು ಅಂದರೆ, ಸೀದಾ ಆ ರಾತ್ರಿ 10 ಗಂಟೆ ಆಗಿದೆ. ಆ ಕಾಲದಲ್ಲಿ ದಡ 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 ಓಡಿ ಬರ್ತಾ ಇದ್ದಾಳೆ. ಯಾರು ಓಡಿ ಬರ್ತಾ ಇದ್ದಾಳೆ ಮಠಕ್ಕೆ? ಮಂಗಳೇ ತಾನು ಓಡಿ ಬರ್ತಾ ಇದ್ದಾಳೆ. ಅಂದರೆ ತಮ್ಮ ಶಿಷ್ಯನ ಹೆಂಡತಿ. ಯಾಕೆ ಓಡಿ ಬರ್ತಾ ಇದ್ದಾಳೆ ಅಂತ ದಡ ದಡ ಶಬ್ದ, ಕಾಲ್ಗೆಜ್ಜೆಯ ಶಬ್ದ ಕೇಳ್ತಾ ಇದೆ. ಆಗ ಗುರುರಾಯರು ಇನ್ನೇನು ವಿಶ್ರಾಂತಿಗೆ ಜಾರಬೇಕು ಅಂತ ಸಂದರ್ಭದಲ್ಲಿ ಬಂದಿದ್ದಾಳೆ ಈಕೆ. ಗುರುದೇವ ದಯವಿಟ್ಟು ನನ್ನ ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಕೂಕ್ಕೊಳ್ತಾ ಇದ್ದಾಳೆ. ನೀವು ಬೆಳಗ್ಗೆ ನಮಗೆ ಆಶೀರ್ವಾದ ಮಾಡಿ ಹೋದ್ರಿ, ಆದರೆ ಈಗ ರಾತ್ರಿ ಹೊತ್ತು ಎಂಥ ದುರ್ಘಟನೆ ನಡೆದೋಗಿದೆ ಅಂತ. ಏನಾಯ್ತಮ್ಮ, ಸಮಾಧಾನ ಮಾಡ್ಕೋ, ಏನಾಯಿತು ಹೇಳು ಅಂತ ಗುರುರಾಯರು ತಮ್ಮ ಕಾರುಣ್ಯಪೂರಿತವಾದ ಮಾತುಗಳಿಂದ ಮೊದಲು ಸಮಾಧಾನಗೊಳಿಸ್ತಾರೆ. ಈಗ ತುಂಬ ಗಾಬರಿಯಲ್ಲಿದ್ದವ್ರಿಗೆ, ಜೋರಾಗಿ ಕಿರಿಸ್ತಾ ಇರೋರಿಗೆ ಬಂದು ನಾವು ಅಲ್ಲಿ ಸೀದಾ ಅವರಿಗೇನಾರು ಒಂದು ಸಮಾಧಾನದ ಮಾತುಗಳನ್ನು ಆಡ್ದೇನೆ ನಿನಗೆ ಈ ರೀತಿಯೇ ಆಗಬೇಕು ಹಾಗೆ ಹೇಗೆ ಅಂತ ಏನಾದ್ರು ಮಾತನಾಡಿದರೆ ಅವರ ಮನಸ್ಸಿಗೆ ಎಷ್ಟು ದುಃಖ ಆಗುತ್ತೆ. ಅದ್ರ ಬದಲು ಸಮಾಧಾನ ಮಾಡ್ಕೊಳ್ಳಮ್ಮ, ಏನಾಯಿತು, ನಿಧಾನಕ್ಕೆ ಹೇಳು, ಆಯಿತು ಏನು ಅಂತ ಗುರುರಾಯರು ಸಮಾಧಾನವನ್ನು ಮಾಡಿದ್ದಾರೆ. ಮಾಡಾದ ಮೇಲೆ ಅವಳು ವಿವರಿಸ್ತಾಳೆ. ಏನಿಲ್ಲ ಸ್ವಾಮಿ, ಇವತ್ತು ನಮಗೆ ನಿಷೇಕ ಕಾರ್ಯಕ್ರಮ ಇತ್ತು ರಾತ್ರಿ ಹೊತ್ತು. ಆಗ ಮಂಗಳಾರತಿಯನ್ನು ಮಾಡಿದರು. ನನಗೂ ಮತ್ತು ನನ್ನ ಪತಿಗೆ ಮಂಗಳಾರತಿಯನ್ನು ಮಾಡಿ ಅದೊಂದು ಸತ್ಕಾರ, ಅದನ್ನು ವಿಶೇಷವಾಗಿ ಲಕ್ಷ್ಮೀನಾರಾಯಣರ ದಿವ್ಯ ಚಿಂತನೆಯನ್ನು ಮಾಡಿ ಅಥವಾ ರುದ್ರ ಪಾರ್ವತಿಯರ ಚಿಂತನೆಯನ್ನು ಮಾಡಿ ಆ ನಿಷೇಕ ಕಾರ್ಯಕ್ರಮಕ್ಕೆ ಕಳಿಸ್ಕೊಡ್ಬೇಕು. ಯಾಕೆಂದರೆ ಅದು ಸಂತಾನಕ್ಕೆ ಕಾರಣ, ಮುಂದೆ ಸತ್ಸಂತತಿ ಸಿಗಲಿ ಅಂಥೇಳಿ ಆ ವಿಶೇಷವಾದ ಕಾರ್ಯಕ್ರಮವನ್ನು ದೇವತಾ ಸನ್ನಿಧಾನದಲ್ಲಿ ಅವ್ರಿಗೆ ಮಂಗಳಾರತಿಯನ್ನೆತ್ತಿ ಆಮೇಲೆ ಕೋಣೆಯಲ್ಲಿ ಕಳಿಸುವಂಥ ಒಂದು ಕಾರ್ಯಕ್ರಮ. ಆದರೆ ಈ ಮಂಗಳಾರತಿಯನ್ನು ಮಾಡಿದ ಮೇಲೆ ನನ್ನ ಗಂಡ ಕೋಣೆಯ ಒಳಗಡೆ ಕಾಲಿಡಬೇಕು. ಆದರೆ ಈ ಹೊಸ್ತಲಿರುತ್ತಲ್ಲ, ಹೊಸ್ತಲಿಗೆ ಕಾಲು ತಾಕಿ ಆಚೆ ಬಿದ್ದ ನನ್ನ ಗಂಡ ಬಿದ್ದ. ಅದು ತಲೆ ತಾಕ್ತು. ಎಲ್ಲಿ ತಾಕ್ತು? ಬಾಗಿಲಿನ ಈ ಸಂಧಿ ಇರುತ್ತಲ್ಲ, ಆ ಸಂಧಿಗೆ ಆ ಎಡವಿದ್ದಕ್ಕೆ ಜೋರಾಗಿ ತಾಕ್ತು. ಕೆಳಕ್ಕೆ ಬಿದ್ದರು ನನ್ನ ಗಂಡ. ಬಿದ್ದ ಕೂಡಲೇ ಮೂರ್ಛೆ ತಪ್ಪಿದ್ದಾರೆ. ಜೋರಾಗೆ ಪೆಟ್ಟು ಬಿದ್ದಿತ್ತು, ಯಾಕೆಂದರೆ ಮೂರ್ಛೆ ತಪ್ಪಿದ್ದಾರೆ. ಆಮೇಲೆ ಅವ್ರನ್ನ ಮುಟ್ಟಿ ಎಬ್ಬಿಸ್ತಾ ಇದ್ದರೆ ಹೇಳ್ತಾ ಇಲ್ಲ ಅವರು. ಕೊನೆಗೆ ಮೂರ್ಛೆ ತಪ್ಪದವ್ರಿಗೆ ಏನು ಮಾಡ್ತಾರೆ? ನೀರನ್ನು ಅವರ ಮುಖದ ಮೇಲೆ ಹಾಕ್ತಾರೆ. ಆ ಮುಖದ ಮೇಲೆ ನೀರನ್ನು ಹಾಕಿದ ಮೇಲೆ ಎಚ್ಚರ ಆಗಬೇಕು, ಆದರೆ ಎಚ್ಚರ ಆಗ್ತಾ ಇಲ್ಲ. ಬಹಳ ಪ್ರಯತ್ನ ಪಡ್ತಾರೆ ಎಲ್ಲರೂ ಕೂಡ ಸೇರಿ. ಕೊನೆಗೂ ಎಚ್ಚರ ಆಗಲಿಲ್ಲ. ತಕ್ಷಣ ಡಾಕ್ಟರನ್ನು ಕರೀತಾರೆ. ಡಾಕ್ಟರ್ ಬಂದರು. ಏನು ಮಾಡಿದ್ರು? ವಿಮರ್ಶೆ ಮಾಡಿದರು, ಪರೀಕ್ಷೆ ಮಾಡಿದರು. ಆವಾಗ ಒಂದು ಮಾತನ್ನು ಅವ್ರು ಹೇಳಿದ್ರು. ಇಲ್ಲ, ಈ ವ್ಯಕ್ತಿ ಹೋಗಿ ಎಷ್ಟೋ ನಿಮಿಷಗಳೇ ಆಗಿರುತ್ತೆ, ಅಥವಾ ಇನ್ನು ಅಪ್ಪಪ್ಪ ಅಂದರು ಏನಾದರೂ ಅದೃಷ್ಟ ಜಾಸ್ತಿ ಇತ್ತು ಅಂತಾದರೆ 1 ಗಂಟೆ ಇರಬಹುದೋ ಏನೋ ಅನ್ನೋ ರೀತಿ ಒಂಥರ ಅರ್ಧಂಬರ್ಧದ ರೀತಿಯ ಮಾತುಗಳನ್ನು ಆಡ್ಬಿಡ್ತಾರೆ. ಆಮೇಲೆ ಇವರು ಪರೀಕ್ಷೆಯನ್ನು ಮಾಡ್ತಾರೆ. ನೋಡಿದ್ರೆ ಉಸಿರಾಟ ಆಡ್ತಾ ಇರೋದು ಇವ್ರ ಗಮನಕ್ಕೆ ಬರಲೇ ಇಲ್ಲ. ತುಂಬ ದುಃಖ ಆಗೋಯ್ತು. ಆ ದುಃಖದಿಂದ ಓಡಿ ಬರ್ತಾ ಇದ್ದಾಳೆ ಈ ಮಂಗಳೆ. ಬಂದು ತಾನು ಹೆಸರಿಗೆ ಮಂಗಳೆ, ಆದರೆ ಅಮಂಗಳ ಆಗೋಯ್ತು ತನಗೆ. ಅದನ್ನು ಗುರುರಾಯರ ಬಳಿ ನಿವೇದನೆಯನ್ನು ಮಾಡಿದ್ದಾಳೆ. ಗುರುರಾಯರಂತಾರೆ, ಯೋಚಿಸ್ಬೇಡ ಅಮ್ಮ, ಯಾಕೆಂದರೆ ನಿಮ್ಮ ಮನೆಯಲ್ಲಿ ಶ್ರೀರಾಮಚಂದ್ರನ ಸಂಸ್ಥಾನ ಪೂಜೆ ಆಗಿದೆ. ರಾಮಚಂದ್ರನ ಪೂಜೆ ಎಲ್ಲ ಆಗಿದೆ, ಅಲ್ಲಿ ಕ್ಷಣ ಕ್ಷಣವೂ ಕೂಡ ಅಮಂಗಳಕ್ಕೆ ಅವಕಾಶ ಇಲ್ಲ. ಕ್ಷಣನೇ ಅಮಂಗಳ ಆಗೋದಿಲ್ಲ. ಅಂಥದ್ರಲ್ಲಿ ಇದೇನೋ ಒಂದು ಪರೀಕ್ಷೆ ನಡೆದಿದೆ, 1 ನಿಮಿಷ ತಾಳು ಅಂಥೇಳಿ ರಾಯರು ಆಕೆಯನ್ನು 1 ನಿಮಿಷ ಹಾಗೆ ಕೂರಿಸ್ತಾರೆ. ಆಕೆ ಅಲ್ಲೇ ಕೂತ್ಕೊಂಡಿರ್ತಾಳೆ. ರಾಯರು ಧ್ಯಾನಮಗ್ನರಾಗ್ತಾರೆ. ಧ್ಯಾನಮಗ್ನರಾಗಿ
ಒಂದಿಷ್ಟು ಹೊತ್ತು ಕಾಲ ತಾವು ರಾಮನ ವಿಶೇಷವಾದ ಧ್ಯಾನವನ್ನು ಮಾಡ್ತಾರೆ. ಮಾಡಿದ ಮೇಲೆ ಗೊತ್ತಾಗತ್ತೆ, ಕಣ್ಣು ತೆಗೀತಾರೆ. ಕಣ್ಣು ತೆಗೆದು ಹೇಳ್ತಾರೆ, ಏನು ಯೋಚನೆ ಮಾಡಬೇಡ, ಇದು ಒಂದು ಸಣ್ಣ ಹಿಂದಿನ ಕರ್ಮದ ಪ್ರಯುಕ್ತ ಅಪಮೃತ್ಯು ಒದಗಿ ಬಂದಿದೆ ಅಷ್ಟೇ. ಅಪಮೃತ್ಯು ಒದಗಿ ಬಂದಿದೆ ಅಂತ ಏನರ್ಥ? ಮೃತ್ಯು ಆಗಿದೆ ಅಂತಲೇ ಅರ್ಥ. ಹಾಗಾದರೆ ಪ್ರಯಾಣ ಮಾಡ್ತಾ ಇದ್ದಾನೆ ಆ ಜೀವ. ಆದರೆ ಯೋಚಿಸಬೇಡ, ಅವನು ಪುನಃ ಈ ದೇಹಕ್ಕೆ ಬರ್ತಾನೆ, ಅಂದರೆ ಬದುಕ್ತಾನೆ. ಯಾವುದೇ ಚಿಂತೆಗೆ ಒಳಗಾಗಬೇಡ, ರಾಮನ ಪೂರ್ಣ ಅನುಗ್ರಹ ಇದೆ. ಹಾಗಾಗಿ ಇವತ್ತೇ ರಾಮನ ಪೂಜೆ ನಡೆದ ದಿವಸನೇ ಅಪಮೃತ್ಯು ಒದಗಿಸಿ ಅದನ್ನು ಪರಿಹಾರ ಮಾಡಲಿಕ್ಕೆ ದೇವರು ಸಂಕಲ್ಪ ಮಾಡಿದ್ದಾನೆ, ಯೋಚಿಸಬೇಡ ಅಂಥೇಳಿ ಸಮಾಧಾನವನ್ನು ಮಾಡ್ತಾರೆ. ಮಾಡಾದಮೇಲೆ ಅಲ್ಲೇ ಹತ್ತಿರದಲ್ಲಿ ಚಾಪೆಯನ್ನು ಹಾಕಿಸ್ತಾರೆ. ಚಾಪೆಯನ್ನು ಹಾಕಿಸಿ ಆ ಗುರುವೆಂಕಟನ ಶರೀರವನ್ನು ತರಲಿಕ್ಕೆ ಹೇಳ್ತಾರೆ. ಹೊತ್ಕೊಂಡು ಬಂದು ಅಲ್ಲಿ ಇಡ್ತಾರೆ. ಇಟ್ಟಾದ ಮೇಲೆ ಒಮ್ಮೆ ನೋಡ್ತಾರೆ ಗುರುರಾಯರು ಆ ದೇಹವನ್ನು. ನೋಡಿ ತಾವು ತಮ್ಮ ಕೈಯಲ್ಲಿದ್ದ ನೀರನ್ನು ಪ್ರೋಕ್ಷಣೆಯನ್ನು ಮಾಡ್ತಾರೆ. ಪ್ರೋಕ್ಷಣೆ ಮಾಡಿ ಆಮೇಲೆ ತಲೆ ಭಾಗದಿಂದ ಹಿಡಿದು ಈ ಎದೆ ಭಾಗದವರೆಗೆ 3 ಸಲ ಮೇಲಿಂದ ಕೆಳಕ್ಕೆ ಮೇಲಿಂದ ಕೆಳಕ್ಕೆ ಹೀಗೆ ಸ್ಪರ್ಶವನ್ನು ಮಾಡ್ತಾರೆ ರಾಯರು. ಆ ಸ್ಪರ್ಶ ಮಾಡಬೇಕಾದ್ರೆ ಒಳಗಡೆ ಮಂತ್ರಜಪ ನಿರಂತರವಾಗಿ ನಡೀತಾ ಇದೆ. ಇಷ್ಟೆಲ್ಲ ಮಂತ್ರಜಪ ಮಾಡ್ತಾ ಮಾಡ್ತಾ ಆಮೇಲೆ ತಮ್ಮ ಹೃದಯದ ಮೇಲೆ ಕೈಯನ್ನು ಇಟ್ಕೊಳ್ತಾರೆ ರಾಯರು. ಹೃದಯಕ್ಕೆ ಕೈಯನ್ನು ಇಟ್ಟುಕೊಂಡು ಜಪ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸುಮಾರು ಹೊತ್ತೇನಲ್ಲ, ಅಷ್ಟೊತ್ತಿಗೆ ಅವರು ನಿರಂತರ ಜಪ ಮಾಡ್ತಾನೇ ಇದ್ದರು. ಒಂದು ಕ್ಷಣ ಅಷ್ಟೇ, ಒಂದು ಕ್ಷಣ ಆಗುವಷ್ಟರಲ್ಲಿ ನಿರ್ಜೀವವಾಗಿ ಎಲ್ರಿಗೂ ಕಾಣ್ತಾ ಇರುವಂಥ ಆ ದೇಹ ಸಜೀವವಾಗಿ ಪರಿಣಾಮ ಆಗ್ತಾ ಇದೆ. ಅಂದರೆ ನಿಧಾನಕ್ಕೆ ಚಲನೆ ಪ್ರಾರಂಭ ಆಯಿತು. ಆ ದೇಹದಲ್ಲಿ ಅಲುಗಾಡ್ತಾ ಇದೆ. ಉಸಿರಾಟ ಒಂದು ಸಲ ಹೀಗೆ ಬಂದ ಹಾಗೆ ಎಲ್ರಿಗೂ ಅನುಭವ ಆಯಿತು, ಗೊತ್ತಾಯಿತು ಆ ದೇಹಕ್ಕೆ ಒಮ್ಮೆ ಉಸಿರಾಟ ಹೀಗೆ ಬಂದಿದ್ದು. ಆದರೆ ಆ ವ್ಯಕ್ತಿಗೆ ಗೊತ್ತೇ ಇಲ್ಲ ಇವೆಲ್ಲ ಆಗಿದ್ದು. ಅವನಿಗೆ ಎಚ್ಚರ ಆದಮೇಲೆ ಅವನು ಹೇಳ್ತಾನೆ, ಗುರುಗಳೇ ಯಾಕೆ ನೀವು ಇನ್ನೂ ಕೂಡ ಇಲ್ಲೇ ಇದ್ದೀರಿ ಅಂತ ಅವನು ಕೇಳ್ತಾನೆ. ಕೇಳಿದ ಕೂಡಲೇ ಎಲ್ರಿಗೂ ಏನನ್ನಬೇಕು, ಆಶ್ಚರ್ಯ ಆಗ್ತಾ ಇದೆ. ಅಯ್ಯೋ, ಇಲ್ಲಿವರೆಗೂ ಇವನಿಗಾಗಿದ್ದ ಘಟನೆನೇ ನೆನಪಿಲ್ಲ, ಒಳ್ಳೇದಾಯಿತು. ಕೆಲವು ಸಲ ಗೊತ್ತಾಗದೇ ಇರೋದೇ ವಾಸಿ ಅನ್ನೋ ಥರ. ಈ ಕೆಟ್ಟದ್ದು ಗೊತ್ತಾಗಬಾರ್ದು, ಗೊತ್ತಾಗ್ಬಿಟ್ರೆ ಇನ್ನೂ ಆ ಹೆದರಿಕೆಯಲ್ಲೇ ಇಡೀ ಜೀವನ ಕಾಲ ಕಳಿಬೇಕಾಗಿ ಬರುತ್ತೆ. ಆದರೆ ಅದಾಗಲಿಲ್ಲ, ಗೊತ್ತಾಗಲೇ ಇಲ್ಲ ಅವನಿಗೆ. ಯಾಕೆ ಇಷ್ಟು ತಡರಾತ್ರಿಯಲ್ಲಿ ರಾಯರು ಇನ್ನೂ ಕೂಡ ಇಲ್ಲೇ ಇದ್ದಾರೆ ಅಂತ. ಯಾಕೆಂದರೆ ಮಠಕ್ಕೆ ಮಧ್ಯಾಹ್ನನೇ ಹೋಗಿ ಆಯ್ತಲ್ಲ ಅಂತ. ಆಮೇಲೆ ಎಲ್ಲ ಘಟನೆಗಳು ಗೊತ್ತಾಯಿತು ಹೀಗೆಲ್ಲ ಆಗಿದ್ದು ಅಂತ. ಬಹಳ ಅವನಿಗೆ ದುಃಖ ಉಂಟಾಗತ್ತೆ. ಯಾಕೆಂದರೆ ಎಂಥ ಒಂದು ಸಂದರ್ಭ ಆಗೋಯ್ತು. ನನ್ನ ಹೆಂಡತಿ, ನನ್ನ ಅತ್ತೆ ಮಾವ, ನನ್ನ ತಂದೆ ತಾಯಿ, ಇವರಿಗೆಲ್ಲ ಎಷ್ಟು ದುಃಖ ಆಗಿರಲಿಕ್ಕಿಲ್ಲ. ಆದರೆ ಗುರುರಾಯರು ಇದ್ದದ್ರಿಂದ ನನಗಿಂಥ ಅಪಮೃತ್ಯು ಪರಿಹಾರ ಆಯಿತು. ಆಕೆಗೆ ತುಂಬ ಸಂತೋಷ ಆಯಿತು. ನನ್ನ ಮಾಂಗಲ್ಯವನ್ನು ಉಳಿಸಿದ್ರಿ ನೀವು ಅಂತ ಗುರುರಾಯರಿಗೆ ಅವಳು ನಮಸ್ಕಾರವನ್ನು ಮಾಡಿದ್ಲು. ಮಾಡಾದ ಮೇಲೆ ಗುರುರಾಯರು ಒಂದು ಮಾತನ್ನು ಹೇಳ್ತಾರೆ, ಇದೆಲ್ಲ ನಮ್ಮದೇನಲ್ಲ, ನಮ್ಮ ಆರಾಧ್ಯ ಮೂರ್ತಿಯಾದ ಆ ರಾಮಚಂದ್ರನ ದಿವ್ಯ ಅನುಗ್ರಹ. ಹಾಗಾಗಿ ನಿನ್ನ ಗಂಡ ಇವತ್ತು ಬದುಕಿದ್ದಾನೆ ಅಂತ ಗುರುರಾಯರು ಹೇಳ್ತಾರೆ. ಎಲ್ಲ ಮನೆಯವ್ರಿಗೂ ಸಂತೋಷ ಆಗುತ್ತೆ. ಆವಾಗ ಒಂದು ಮಾತನ್ನು ಹೇಳ್ತಾರೆ, ಇನ್ನು ಮುಂದೆ ಯಾವುದೇ ರೀತಿ ಅಪಮೃತ್ಯು ನಿಮಗೆ ಬರೋದಿಲ್ಲ. ನಿಮಗೆ ಮಕ್ಕಳು ಆಗ್ತಾರೆ, ಮೊಮ್ಮಕ್ಕಳು ಆಗ್ತಾರೆ, ದೀರ್ಘಕಾಲ ಆಯುಷ್ಯವನ್ನು ಪಡಿತೀರಿ ಅಂತ ಮತ್ತೆ ಮಂತ್ರಾಕ್ಷತೆ ಕೊಟ್ಟು ಅನುಗ್ರಹ ಮಾಡಿ ರಾಯರು ತಾವು ತಮ್ಮ ಸಂಸ್ಥಾನಕ್ಕೆ ಹೊರಡ್ತಾರೆ. ಅಂದರೆ ಇದರಿಂದ ಏನು ಗೊತ್ತಾಯಿತು? ಮಾಂಗಲ್ಯವನ್ನು ಉಳಿಸ್ತಾರೆ ರಾಯರು. ಆಯುಷ್ಯ ಒಂದಿಷ್ಟು ಕೃಪ್ತ ಆಗಿರುತ್ತೆ, ಸಿದ್ಧ ಆಗೋಗಿರುತ್ತೆ, ಇಷ್ಟೇ ಆಯುಷ್ಯ ಒಬ್ಬ ಜೀವನಿಗೆ ಅಂತ. ಆದರೆ ಕೆಲವು ಸಲ ಆ ಆಯುಷ್ಯಕ್ಕಿಂತ ಮುಂಚೆನೇ ಒಬ್ಬ ವ್ಯಕ್ತಿ ಮರಣವನ್ನು ಹೊಂದೋ ಸಂಭವ ಇರುತ್ತೆ, ಇಲ್ಲ ಅಂತಿಲ್ಲ. ಆದರೆ ಆ ಸಂದರ್ಭಗಳೆಲ್ಲ ಗುರುರಾಯರ ಅನುಗ್ರಹ ಆದರೆ ಅಂಥ ವ್ಯಕ್ತಿ ಬದುಕಿ ಬರ್ತಾನೆ. ಈ ವಿಷಯಕ್ಕೆ ಇದೇ ಒಂದು ದೊಡ್ಡ ಉದಾಹರಣೆಯಾಗಿ ಅವರ ಚರಿತ್ರೆಯಲ್ಲಿ ನಿಂತಿದೆ. ಅಂತೂ ಒಬ್ಬ ಹೆಂಗಸಿಗೆ ಅದು ನಿಷೇಕ ಮೊದಲನೇ ರಾತ್ರಿ, ಅಂಥ ಸಂದರ್ಭದಲ್ಲಿ ಆದ ಎಡವಟ್ಟೇನೆ ಆಗಿತ್ತು ಅದನ್ನು ಪರಿಹರಿಸಿ ಆಕೆಯ ಮಾಂಗಲ್ಯವನ್ನು ಉಳಿಸಿ ಎಂಥ ಅನುಗ್ರಹವನ್ನು ಮಾಡಿದರು. ವಂಶ ಬೆಳೀತು. ನಂತರ ರಾಯರ ಅನುಗ್ರಹ ಆದರೆ ವಂಶದ ಪರ್ಯಂತ ನಿರಂತರವಾಗಿ ದೀರ್ಘಾಯುಷ್ಯವಂತರಾಗಿ ಯಾವುದೇ ಅಪಮೃತ್ಯು ಇಲ್ಲದೆ ಬಾಳ್ತಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಹೀಗೆ ಅನೇಕ ಅನುಗ್ರಹವನ್ನು ರಾಯರು ಮಾಡ್ತಾರೆ. ಅಂಥ ಅನುಗ್ರಹಗಳಲ್ಲಿ ಇದೊಂದು ಪ್ರಮುಖವಾದ ಘಟನೆ ಕುಂಭಕೋಣಂನಲ್ಲಿ ನಡೆದ ಘಟನೆಯನ್ನು ಸ್ಮರಣೆ ಮಾಡಿಕೊಡುತ್ತಾ ಈ ಸಂಚಿಕೆಯನ್ನು ಕೇಳಿದ ಎಲ್ಲರಿಗೂ ರಾಯರು ದೀರ್ಘಾಯುಷ್ಯವನ್ನು ನೀಡಲಿ, ಅಪಮೃತ್ಯು ಇದ್ದರೆ ಅದನ್ನು ಪರಿಹಾರ ಮಾಡಲಿ ಅಂತ
ಪ್ರಾರ್ಥನೆಯನ್ನು ಮಾಡ್ತಾ ಈ ಸಂಚಿಕೆಯನ್ನು ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.